ಅಲ್ಲ ಗುರು, ಅವರೇ ತಾನೇ ಚನ್ನಪಟ್ಟಣ ಎಲೆಕ್ಷನಲ್ಲಿ ಅವ್ರ ಮಗನಿಗೆ ಓಟೇ ಕೇಳಲಿವಲ್ರಿ. ನಾನೊಂದು ಜನ ಮಾತಾಡಿದ್ರು ಓಟ್ ಕೇಳಿದ್ರೆ ಕೊಡ್ತಿದ್ವೋ ಏನೋ ಗೊತ್ತಿಲ್ಲ, ಅವ್ರು ಓಟೇ ಕೇಳಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ತೆಗಿತೀನಿ ಅಂದರು. ಅವ್ರು ಓಟೇ ಕೇಳಲಿಲ್ಲ ಸರ್. ಒಂದು ದಿವಸ ನೋಡಿ ಸರ್ ಯಾವ್ದಾರು ಟಿ ವಿಲಿ ಅಂತ ಚನ್ನಪಟ್ಟಣದ ಮನೆ ಯಾರೋ ಒಂದು 10 ಹುಡುಗರು ಸಿಕ್ಕಿ ಕೇಳಿದ್ರು, ಜನತಾದಳದವರು. ನಾವು ಒಂದಷ್ಟು ಜನ ಯಾಕೆ ಬೇಜಾರಾಯಿತು ಅಂದರೆ, ಮಾತೆತ್ತಾರೆ ನನ್ನ ಮೊಮ್ಮಗನಿಗೆ ಓಟ್ ಕೊಡಿ ಅಂತ ದೇವೇಗೌಡರು ಕೇಳಲಿಲ್ಲ, ಮಗನಿಗೆ ಓಟ್ ಕೊಡಿ ಅಂತ ಇವರು ಕೇಳಲಿಲ್ಲ. ತೆಗಿತೀವಿ ಸರ್ಕಾರನ, ಈ ಸರ್ಕಾರ ಉಳಿಸಿಕ್ಕಿಲ್ಲ ಆದರೂ ಇವ್ರ ಮನೆ ಇದು ಯಾಕೆ ಇದೀರ, ಅವಶ್ಯಕತೆ ಇದೆಯಾ, ಇವ್ರಿಗೇನೋ ಅವ್ರಿಗೆ ಓಟ್ ಬೇಕಿಲ್ಲ ಅಂತ ಕಾಣುತ್ತೆ ಅಂತ. ಹಂಗೆ ಬಹುಶಃ ಅವ್ರು ಏನು ಮಾತಾಡ್ತಾರೆ ನನಗೇನು ಗೊತ್ತಾಗುತ್ತೆ, ಅವ್ರು ಯಾವ ಉದ್ದೇಶದಿಂದ ಮಾತಾಡ್ತಾರೆ ನನಗೆ ಬಿಡಪ್ಪ, ಸಾಕು ಜಾಸ್ತಿ ಯಾಕೆ. ಅದೆಲ್ಲ ಮುಖ್ಯಮಂತ್ರಿಯವರ ಅಧಿಕಾರ. ಮುಖ್ಯಮಂತ್ರಿಯವರು ಪಕ್ಷದ ಅಧ್ಯಕ್ಷರಿಗೆ AICC ಅವ್ರ ಜೊತೆ ಮಾತನಾಡಿ ತೀರ್ಮಾನ ತಗೋತಾರೆ. ಅದು ನಮ್ಮ ಅಲ್ಲ. ನಮ್ಮಲ್ಲಿ ಅದು ಯಾವುದು ನನ್ನ ಗಂಟ ಕಿವಿಗೆ ಬಿದ್ದಿಲ್ಲ, ನಿಮಗೆ ಬಿದ್ದಿದ್ರೆ ಗೊತ್ತಿಲ್ಲ. ಅಲ್ಲ ಗುರು, ಅವರೇ ತಾನೇ ಚನ್ನಪಟ್ಟಣ ಎಲೆಕ್ಷನಲ್ಲಿ ಅವ್ರ ಮಗನಿಗೆ ಓಟೇ ಕೇಳಲಿವಲ್ರಿ. ನಾನೊಂದು ಜನ ಮಾತಾಡಿದ್ರು ಓಟ್ ಕೇಳಿದ್ರೆ ಕೊಡ್ತಿದ್ವೋ ಏನೋ ಗೊತ್ತಿಲ್ಲ, ಅವ್ರು ಓಟೇ ಕೇಳಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ತೆಗಿತೀನಿ ಅಂದರು. ಅವ್ರು ಓಟೇ ಕೇಳಲಿಲ್ಲ ಸರ್. ಒಂದು ದಿವಸ ನೋಡಿ ಸರ್ ಯಾವ್ದಾರು ಟಿ ವಿಲಿ ಅಂತ ಚನ್ನಪಟ್ಟಣದ ಮನೆ ಯಾರೋ ಒಂದು 10 ಹುಡುಗರು ಸಿಕ್ಕಿ ಕೇಳಿದ್ರು, ಜನತಾದಳದವರು. ನಾವು ಒಂದಷ್ಟು ಜನ ಯಾಕೆ ಬೇಜಾರಾಯಿತು ಅಂದರೆ, ಮಾತೆತ್ತಾರೆ ನನ್ನ ಮೊಮ್ಮಗನಿಗೆ ಓಟ್ ಕೊಡಿ ಅಂತ ದೇವೇಗೌಡರು ಕೇಳಲಿಲ್ಲ, ಮಗನಿಗೆ ಓಟ್ ಕೊಡಿ ಅಂತ ಇವರು ಕೇಳಲಿಲ್ಲ. ತೆಗಿತೀವಿ ಸರ್ಕಾರನ, ಈ ಸರ್ಕಾರ ಉಳಿಸಿಕ್ಕಿಲ್ಲ ಆದರೂ ಇವ್ರ ಮನೆ ಇದು ಯಾಕೆ ಇದೀರ, ಅವಶ್ಯಕತೆ ಇದೆಯಾ, ಇವ್ರಿಗೇನೋ ಅವ್ರಿಗೆ ಓಟ್ ಬೇಕಿಲ್ಲ ಅಂತ ಕಾಣುತ್ತೆ ಅಂತ. ಹಂಗೆ ಬಹುಶಃ ಅವ್ರು ಏನು ಮಾತಾಡ್ತಾರೆ ನನಗೇನು ಗೊತ್ತಾಗುತ್ತೆ, ಅವ್ರು ಯಾವ ಉದ್ದೇಶದಿಂದ ಮಾತಾಡ್ತಾರೆ ನನಗೆ ಬಿಡಪ್ಪ, ಸಾಕು ಜಾಸ್ತಿ ಯಾಕೆ. ಅದೆಲ್ಲ ಮುಖ್ಯಮಂತ್ರಿಯವರ ಅಧಿಕಾರ. ಮುಖ್ಯಮಂತ್ರಿಯವರು ಪಕ್ಷದ ಅಧ್ಯಕ್ಷರಿಗೆ AICC ಅವ್ರ ಜೊತೆ ಮಾತನಾಡಿ ತೀರ್ಮಾನ ತಗೋತಾರೆ. ಅದು ನಮ್ಮ ಅಲ್ಲ. ನಮ್ಮಲ್ಲಿ ಅದು ಯಾವುದು ನನ್ನ ಗಂಟ ಕಿವಿಗೆ ಬಿದ್ದಿಲ್ಲ, ನಿಮಗೆ ಬಿದ್ದಿದ್ರೆ ಗೊತ್ತಿಲ್ಲ.